ಆ ಜಗ್ಗಪ್ಪನ ಹತ್ರ ಸಾಲ ಮಾಡಿರೋದೆಲ್ಲ ಖಾಲಿ ಆಯ್ತಾ ಬದತ್ತಲ್ಲಪ್ಪ. ಗೆಲ್ಲಿದ್ದೇವ್ರೆ. ಜೀವನ ಸರ್ವನಾಶ ಆಗೋಯ್ತು ಗುರು. ನೆಕ್ಸ್ಟ್ ಆಟ ನೋಡೋಬ್ಡ. ಕಿತ್ತೋದು ನನ್ನ ಮಕ್ಕಳು ಲೋಪರ್ ನನ್ನ ಮಕ್ಕಳು ಊರಲ್ಲಿ ಸಾಲ ಇಸ್ಕೊತಾರೆ, ತೀರ್ಸಲ್ಲ ಮಾಡಲ್ಲ ಏನಿಲ್ಲ. ಕಿತ್ತೋದು ನನ್ನ ಸಿಂಕ್ಲಿ ನನ್ನ ಮಕ್ಕಳು. ಯಾಕಣ ಯಾರು ನೋಡ್ತಾ ಇದೀಯಾ? ನಿಮ್ಮ ಅವನ ಕಳ. ಓ ಯಾಕಣ? ಒಟ್ಟಿಗೆ ಸಾಲ ಇಸ್ಕೊಂಡು ಕೊಡ್ಲಿಲ್ಲ ಅಂದ್ರೆ ಇನ್ನೆಲ್ಲ ಮಾಡ್ದಾರೋ? ನಿಮ್ಮ ಅವನ ಪಂಪ್ಸೆಟ್ ಹತ್ರ ಬರಕ್ ಕೇಳ. ಸಾಲ ಕೊಡಕ್ಕೆ ಕಣ ಗುಬಾಳ್. ಏನಪ್ಪ ಬರೀ ತಪ್ಪರ್ತಾನೆ ತಿಳ್ಕೊತಾರೆ ಈ ಊರಲ್ಲಿ. ಅವತ್ತೇ ನನ್ನ ಪ್ರೀತಿ ಹೇಳಿದ್ರೆ ಇಷ್ಟು ವರ್ಷ ಹೀಗಿರ್ತಿರ್ಲಿಲ್ಲ. ಆದ್ರೆ ಅವ್ನ ಕತ್ತಲಿರೋ ಚಿಹ್ನೆ ಏನು ಅನ್ನೋದು ನಿಗುಡುವಾಗಿ ಉಳಿದ್ಬಿಡ್ತು. ಅಂಜು, ಈಗ ತಾನೇ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಇವತ್ತೇನ್ ಪಾಠ ಮಾಡಿದ್ರು ಅದನ್ನ ಇವತ್ತೇ ಓದೋಣ. ನಾಳೆ ಏನ್ ಪಾಠ ಮಾಡ್ತಾರೋ ಅದನ್ನ ನಾಳೆನೆ ಓದೋಣ. ಯಾಕಂದ್ರೆ ಎಕ್ಸಾಮ್ ಟೈಮಲ್ಲಿ ಕಷ್ಟ ಆಗ್ಬಾರ್ದಲ್ವಾ? ಹೌದು ಅನುಷಾ, ಇವತ್ತಿಂದಾನೇ ಸ್ಟಾರ್ಟ್ ಮಾಡೋಣ. ನೀವಿಬ್ರು ಹೋದ ವರ್ಷ ಕೂಡ ಇದೇ ಡೈಲಾಗ್ ಹೇಳಿದ್ರಿ. ಅದು ಹೋದ್ ವರ್ಷ ಬಿಡು, ನಾವೀಗ ಹೇಳ್ತಿರೋದು ಈ ವರ್ಷ ಅಲ್ವಾ ಅಗಸ್ತ್ಯ? ಹಾ ಹೌದು ಹೌದು ಹೌದು. ನಿಮ್ ಕತ್ಮೇಲೇನೋ ಚಿಹ್ನೆ ಇದೆ ಅಲ್ಲ, ಅದೇನು? ಇದಾ? ನನಗೆ ಗೊತ್ತಿಲ್ಲ. ಅದ್ ಬಿಟ್ಟಾಕಿ, ಇವಾಗ ನಾವು ಓದ್ಕೊಳ್ಳೋಣ. ಆಯ್ತು. ಸರಿ, ನೀವಿಬ್ರು ಓದ್ಕೊಳ್ಳಿ. ನನಗೆ ನಿದ್ದೆ ಬರ್ತಾ ಇದೆ, ನಾನು ನಾಳೆ ಓದ್ಕೋತೀನಿ. ನನಗೂ ನಿದ್ದೆ ಬರ್ತಾ ಇದೆ, ಮನೆಗೆ ಹೋಗ್ತೀನಿ. ನಾಳೆ ಓದ್ಕೊಳ್ಳೋಣ. ಕರ್ಮ, ನೀವಿಬ್ರು ಈ ಜನ್ಮದಲ್ಲಿ ಉದ್ಧಾರನೇ ಆಗಲ್ಲ. ಅವತ್ತಿಗೆ ಅಗಸ್ತ್ಯ ತನ್ನವರನ್ನೆಲ್ಲ ಕಳೆದುಕೊಂಡ. ಎಲ್ಲರನ್ನು ಕಳೆದುಕೊಂಡ ಅಗಸ್ತ್ಯನಿಗೆ ಅವಳ ನೆನಪು ಮಾತ್ರ ಜೀವಂತವಾಗಿತ್ತು. ಬಾಸ್, ನಮ್ಮವರು ಅವನ್ನೆಲ್ಲ ಕಡೆ ಹುಡುಕ್ತಾ ಇದ್ದಾರೆ, ಆದ್ರೆ ಆ ಚಿನ್ನೇರೋನ್ ಮಾತ್ರ ಎಲ್ಲೂ ಸಿಗ್ತಾ ಇಲ್ಲ. ಸಿಗರೇಟು ಖಾಲಿ ಆಯ್ತು. ಬಾಟ್ಲೂ ಖಾಲಿ, ಫ್ಯಾನು ನಿಂತೋಗ್ಬಿಡ್ತು. ಪವರ್ ಬಿಲ್ ಕಟ್ಟಿಲ್ಲ ಅನ್ಸುತ್ತೆ. ದುಡ್ಡು ಬೇಕು ಅಂದರೆ ಯಾವ್ದನ ಮಿಕಾನೇ ಹಿಡಿಬೇಕು. ಯಾವುದದು ಮಿಕಾ? ಇವ್ರ ಮನೆ ಹತ್ರ ಅಲ್ದು ನನ್ನ ಚಪ್ಪಲಿ ಎಲ್ಲ ಸೋದೋಯ್ತು ಹೊರತು ಈ ನನ್ನ ಮಕ್ಕಳು ಸಾಲ ಮಾತ್ರ ತೀರಿಸ್ತಲ್ಲ. ಏ ಕಿಪಿ, ಎಲ್ಲಮ್ಮ ನಿನ್ ಗಂಡ ಪಂಪ್ಸೆಟ್ ಹತ್ರ ಹೋಗಿದ್ದಾನೆ ಅಣ್ಣ. ಪಂಪ್ಸೆಟ್ ಹತ್ರ ಹೋಗೋನೆ? ಈಗ ತಾನೇ ಪಂಪ್ಸೆಟ್ ಇಂದ ಬಂದಲ್ಲ. ನನ್ನ ಮಗನ್ ನೋಡ್ಲಿಲ್ಲ. ನೋಡಮ್ಮ, ನಾನು ಅಸ್ಲು ಬಡ್ಡಿನೆಲ್ಲ ಮುಂದಿನ ತಿಂಗಳು ಕೊಟ್ಬಿಡ್ಬೇಕು, ಇಲ್ಲ ಅಂದ್ರೆ ಟಿವಿನೇ ಎತ್ಕೊಂಡು ಹೋಗಿ ನಮ್ಮ ಮನೇಲಿ ಇಟ್ಕೊಂಡ್ಬಿಡ್ತೀನಿ. ಆಮೇಲೆ ಮಂಗಳಗೌರಿ ಪುಟ್ಗೌರಿನೆಲ್ಲ ಬಂದು ನಮ್ಮಟಿ ತಗೊಂಡು ನೋಡ್ಬೇಕು. 10% ಬಡ್ಡಿ ಕೊಡ್ತೀಯಲ್ಲ, ಇದು ನ್ಯಾಯನಾ? ಜಗಣ, ಏನಾಗಸ್ತ್ಯ? ಜಗಣ, ನಾನು ನಿನ್ಗೆ ಎಷ್ಟು ಕೊಡ್ಬೇಕು ಜಗಣ ಅಮೌಂಟು? ಅಸ್ಲು ಬಡ್ಡಿ ಎಲ್ಲ ಸೇರಿ 70,000 ಕೊಡ್ಬೇಕಣ್ಣ. ಅಣ್ಣ ಬೇಗ ಮನೆ ಹತ್ರ ಬಂದ್ಬಿಡೋಣ. ಅಲ್ಲ ಕಟ್ಟೆ ಮಾಡ್ಬಿಟ್ಟ. ಬಲಿಕ ಬಕ್ರ ಸಿಕ್ತು. ಇದೇನು ಮನೆ ಹತ್ರ ಬಾ ಅಂತವನಲ್ಲ. ಇವತ್ತು ನರಿ ಮುಖ ನೋಡಿದ್ನು, ನಾಯಿ ಮುಖ ನೋಡಿದ್ನು. ನಾಯಿ ನನ್ನ ಮಗ 70,000 ಕೊಟ್ಬಿಡ್ತಾನೆ ಅನ್ಸುತ್ತೆ. ಭಾಳ ಒಳ್ಳೆ ಮನುಷ್ಯ, ಸೆಟ್ಲ್ ಮಾಡ್ಬೋದು ಅನ್ಸುತ್ತೆ. ಓ ಜಗಣ, ಬಾ ಜಗಣ. ಬಂದೆ ಕಣಪ್ಪ. ಜಗಣ, ಕೊಡಪ್ಪ ಕಾಸು ಕೊಡಪ್ಪ. ಜಗಣ ಕುತ್ಕ, ಬಾಯಿಲಿ ಜಗಣ, ಬಾಯಿಲಿ ಕುತ್ಕ, ಬಾ ಬಾಯಿಲಿ, ಬಾ ಕುತ್ಕ ಬಾ. ಇಷ್ಟೊಂದು ಮರ್ಯಾದೆ ಕೊಡ್ತವನೆ.
ಬಲಿಕ ಬಕ್ರ ನಂಗೆ ಕರೆದ ತಕ್ಷಣ ಬಂತು. ಈಗ ಹೇಳಪ್ಪ, ಈಗ ಕ್ಯಾಶ್ ಕೊಡ್ತೀಯಾ ಇಲ್ಲ ಚೆಕ್ ಕೊಡ್ತೀಯಾ? ಜಗಣ, ನಾನು ನಿನ್ಗೆ ಎಷ್ಟು ಕೊಡ್ಬೇಕು ಹೇಳು? 70,000 ಕೊಡ್ಬೇಕು. ಇನ್ 30,000 ಕೊಟ್ಬಿಡು, 1 ಲಕ್ಷ ರೌಂಡ್ ಫಿಗರ್ ಆಗ್ಬಿಡುತ್ತೆ. ಸಾಕತ್ತಾಗ ಹೇಳ್ದೆ ಕಣ್ಲ ಅಪ್ಪಿ. ಕ್ಯಾಶ್ ಜೊತೆಗೆ ನಾನು ಹೆಂಡ್ತಿನೂ ಕಳಿಸ್ಬಿಡ್ತೀನಿ ಕಳ. ಅಯ್ಯೋ, ಅಕ್ಕನ್ನು ಕರ್ಕೊಂಬಂದ್ಬಿಟ್ಟ. ಎಲ್ಲಿ ನೋಡ್ತೀನಿ ನಾನು ಮಗನ. 10 ರೂಪಾಯಿನೂ ಕೊಡಲ್ಲ ನಿಂಗೆ. ಜಗಣ, ನೀನ್ ನನಗೆ ಕೊಟ್ಟಿರೋದು 70,000, 10 ರೂಪಾಯಿ ಅಲ್ಲ, 70,000. ಇದೇನಪ್ಪ ಇದು? 70,000 ಒತ್ತಿ ಒತ್ತಿ ಹೇಳ್ತಾವನೆ. ದುಡ್ಡು ಕೊಟ್ರೆ ಅದಲ್ಲೇ, ಇಲ್ಲ ಅಂದ್ರೆ ನನಗೆ. ಅಯ್ಯೋ, ವೀಸಾ ತೋರಿಸ್ತಾವನೆ. ಅಯ್ಯೋ, ಈ ನನ್ನ ಮಗ ವೀಸಾ ಗೀಸಾ ಕುಡ್ ಸತ್ಕಿ ತಗೊಬಿಟ್ರೆ ನಾನು 70,000 ರೂಪಾಯಿನೂ ಉಣ್ಕೊಂಡು ಹೋಗ್ಬಿಡ್ತಲ್ಲಪ್ಪ. ನೋಡಪ್ಪೆ, 30,000 ಕೊಡ್ತೀನಿ ನಾನು. 1 ಲಕ್ಷನ ನನಗೆ ನೀಟಾಗಿ ಕೊಟ್ಬಿಡ್ಬೇಕು ನೀನು. ಅರ್ಥ ಆಯ್ತಾ? ರೌಂಡ್ ಫಿಗರ್ 1 ಲಕ್ಷ ಬಡ್ಡಿ ಸಮೇತ ಕೊಟ್ಬಿಡ್ಬೇಕು ನನ್ಗೆ. ನಿನ್ ಮೇಲೆ ನಂಬಿಕೆ ಇದೆ ಜಗಣ, ನೀನ್ ಏನ್ಸಂದ್ರು ನಾನು ಎಣ್ಸಲ್ಲ. ನೆಕ್ಸ್ಟ್ ಮಂತ್ ಕೊಟ್ಬಿಡ್ತೀನಿ ಜಗಣ. ಅಲ್ ಟೋಪಿ ನನ್ನ ಮಗನ್ ತಂದು ನಿನಗೇನೇ ಅಪ್ಡೇಟ್ ಬಂದರೂ ಫಸ್ಟ್ ನನಗೆ ಹೇಳಬೇಕು. ನಾನು ಅಲ್ಲಿಗೆ ಈಗಲೇ ಹೊರಡ್ತಿದ್ದೀನಿ. ತಾಯಿ ಬಂಡಿ ಕಳವ, ಇದೊಂದು ಆಟ ಗೆಲ್ಲೋ ತರ ಮಾಡವ, ಕಾಪಾಡವ. ನೀನ್ ಯಾವ ದೇವ್ರ ನೆನ್ಸ್ಕೊಂಡ್ರು ಅಷ್ಟೇ ಕಣ. ಒಂದ್ ಆಟ ಗೆಲ್ಲಿ ಎಲ್ರಿಗೂ ಬಟ್ಟೆ ಬಿಚ್ಚಿನ. ಯಾವ್ದಪ್ಪ ನೀನು ಹುಕುಂ, ಬೇಗ ತೋರ್ಸು. ಇದಾ ಈಗೀಗ ನೋಡೀಗ. ಅದು ಅವಾ ಕಾಪಾಡ್ಬಿಟ್ಟೆ ಕಣವ. ಪ್ರತಿ ಸಲ ಆ ದಾರಿಯಲ್ಲಿ ಹೋಗಬೇಕಾದ್ರೆ ಅವನಿಗೆ ಕಾಡೋ ಪ್ರಶ್ನೆಗಳ ಜೊತೆಗೆ ಬಿಟ್ಟು ಹೋದ ಅಂಜಲಿ ಪ್ರೀತಿ, ಅವಳ ಸವಿ ನೆನಪು ಕೂಡ ಅವನ ಕನಸಿನಲ್ಲಿ ಕಾಡುವಷ್ಟೇ ಕಾಡ್ತಾ ಇತ್ತು. ಎಲ್ಲ ಸಮಸ್ಯೆಗಳು ಅವನನ್ನು ಆವರಿಸ್ಕೊಂಡಿತ್ತು. ಕಾಣೋ ಕನಸುಗಳು, ಅಳಿಸಿ ಹೋಗ್ತಿರೋ ನೆನಪುಗಳು ಅದನ್ನು ಮಾತ್ರ ಬಿಟ್ಟಿತ್ತು.